ಒಂದು ದಿನ ಮಹಾವಿಷ್ಣು ತಮ್ಮ ಶಂಖಚಕ್ರಗಳನ್ನೆಲ್ಲ ಬದಿಗೆ ಇಟ್ಟು ಧ್ಯಾನವನ್ನ ಮಾಡ್ತಾ ಇರ್ತಾರೆ. ಪುಟ್ಟ ಬಾಲಕ ಗಣಪತಿಯು ಮಹಾವಿಷ್ಣುವಿನ ಶಂಖವನ್ನ ಹೊಳೆಯುವುದನ್ನ ನೋಡ್ತಾರೆ. ಆ ಶಂಖವನ್ನ ಕೈಲಾಸಕ್ಕೆ ತಗೊಂಡು ಹೋಗಿ ಆಟವನ್ನ ಆಡ್ತಾ ಇರ್ತಾರೆ. ಮಹಾವಿಷ್ಣು ಧ್ಯಾನದಿಂದ ಎದ್ದು ಆಚೆಗೆ ಬಂದಾಗ ಅವರ ಶಂಖ ಕಾಣೆಯಾಗಿರುವುದು ತಿಳಿಯುತ್ತದೆ. ಅವರು ಆ ದಿವ್ಯ ಶಂಖವನ್ನ ಹುಡುಕಿಕೊಂಡು ಹೋಗ್ತಾರೆ. ಹುಡುಕಿಕೊಂಡು ಹೋಗುವಾಗ ಆ ಶಂಖದ ನಾದ ಅವರ ಕಿವಿಗೆ ಬೀಳುತ್ತೆ. ಮಹಾವಿಷ್ಣು ನೋಡಿದಾಗ ಪುಟ್ಟ ಬಾಲಕ ಗಣಪತಿಯ ಕೈಯಲ್ಲಿ ಆ ಶಂಖ ಇರುತ್ತೆ. ಅವರು ಅದನ್ನ ಹಿಡ್ಕೊಂಡು ಆಟವನ್ನ ಆಡ್ತಾ ಇರ್ತಾರೆ. ನಾರಾಯಣ ಎಷ್ಟು ಕೇಳಿದರೂ ಆ ಶಂಖವನ್ನ ಕೈಗೆ ಕೊಡಲು ನಿರಾಕರಿಸ್ತಾರೆ. ಶ್ರೀಹರಿಯು ದಿಕ್ಕೇ ತೋಚದೆ ಮಹಾದೇವನ ಬಳಿ ಹೋಗ್ತಾರೆ. ಮಹಾದೇವ ಒಂದು ಒಳ್ಳೆ ಉಪಾಯವನ್ನು ಕೂಡ ಕೊಡ್ತಾರೆ. ನಾರಾಯಣ ಗಣಪತಿಯ ಪೂಜೆಯನ್ನು ಮಾಡಿ ಅವರಿಗೆ ಇಷ್ಟವಾದ ಪದಾರ್ಥವನ್ನ ನೀಡಿ ಆವಾಗ ಖಂಡಿತವಾಗಿಯೂ ಕೊಡ್ತಾರೆ ಅಂತ ಮಹಾದೇವರು ವಿಷ್ಣುವಿನ ಬಗ್ಗೆ ಹೇಳ್ತಾರೆ. ಮಹಾವಿಷ್ಣು ಕೂಡ ಲಡ್ಡು ಮತ್ತು ಮೋದಕದ ಜೊತೆಗೆ ಗಣಪತಿಯ ಆರಾಧನೆಯನ್ನ ಮಾಡ್ತಾರೆ. ಇದರಿಂದ ಪ್ರಸನ್ನರಾದ ಗಣಪತಿಯು ಶ್ರೀಹರಿಯ ಶಂಖವನ್ನು ಪುನಃ ಕೊಡ್ತಾರೆ. ಅದರಿಂದ ಗಣಪತಿಯ ಇಷ್ಟಾರ್ಥವಾದ ಪದಾರ್ಥವನ್ನು ನೀಡುವ ಮೂಲಕ ಭಕ್ತರ ಏನೇ ಕಷ್ಟವಿದ್ದರೂ ಅದನ್ನ ನೆರವೇರಿಸ್ತಾರೆ ಅಂತ.